ಎಲ್ರಿಗೂ ನಮಸ್ತೆ. ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 3-4 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದೇ ತುಪ್ಪದಲ್ಲೇ ನಾವು ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ಸೆಪ್ರೇಟ್ ಎತ್ತಿಟ್ಕೊಳ್ಳೋಣ. ಏಕೆಂದರೆ ಇದೇ ತುಪ್ಪದಲ್ಲೇ ನಾವು ಸಬ್ಬಕ್ಕಿಯನ್ನು ಹುರ್ಕೋಬೇಕಾಗತ್ತೆ. ಸೊ ಗೋಡಂಬಿ ಆಗಿದೆ, ಇವಾಗ ಹುರಿದಿದೆ ಚೆನ್ನಾಗಿ. ಇದನ್ನು ಸೆಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ತುಪ್ಪದಲ್ಲೇ ನಾವು ಈಗ ಸಬ್ಬಕ್ಕಿಯನ್ನು ಸ್ವಲ್ಪ ಹುರ್ಕೊಳ್ಳೋಣ. 1 ಕಪ್ ಸಬ್ಬಕ್ಕಿ ನೀರಲ್ಲಿ ತೊಳೆದು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಇದೇ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಚೆನ್ನಾಗಿ ಹುರ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ತುಪ್ಪದಲ್ಲೇ ಹುರ್ಕೋಬೇಕು. ನೆನೆಸಿಲ್ಲ ನಾನಿಲ್ಲಿ ಸಬ್ಬಕ್ಕಿಯನ್ನು, ಡೈರೆಕ್ಟಾಗಿ ನೀರಿನಲ್ಲಿ ತೊಳೆದು ಡೈರೆಕ್ಟಾಗಿ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಮೊದಲಿಗೆ ಇದಕ್ಕೆ ನೀರು ಸೇರಿಸಿ ನೀರಲ್ಲೇ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ಕೆಲವರು ಹಾಲಲ್ಲೇ ಸ್ಟಾರ್ಟಿಂಗಲ್ಲೇ ಹಾಲನ್ನೇ ಸೇರಿಸಿ ಇದು ಮಾಡ್ತಾರೆ, ಬೇಯಿಸ್ಕೊಳ್ತಾರೆ. ಬಟ್ ನಾನಿಲ್ಲಿ ನೀರು ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ನೀರು ಸೇರಿಸಿ ನೀರಲ್ಲೇ ಕೂಡ ಅದು ಚೆನ್ನಾಗಿ ಅರಳಬೇಕು, ಚೆನ್ನಾಗಿ ಕುದಿಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು ಪಾಯಸ. ಕ್ರೀಮಿಯಾಗಿ ಒಂಥರ ತುಂಬ ಚೆನ್ನಾಗಿರುತ್ತೆ. ಇದು ನೀರಲ್ಲೇ ಚೆನ್ನಾಗಿ ಕುದಿಬೇಕು. ನೋಡಿ, ಕುದಿ ಬಂದಿದೆ ಆಲ್ರೆಡಿ, ಚೆನ್ನಾಗಿ ಕುದೀತಾ ಇದೆ. ಮತ್ತು ಸ್ವಲ್ಪ ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುದೀತಾ ಇದೆ. ಅದು ಸಬ್ಬಕ್ಕಿ ನೀರಿನಲ್ಲಿ ಅರಳಬೇಕು ಚೆನ್ನಾಗಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿ ತನಕ ಕುದಿಸ್ಬೇಕು, ನೀರಲ್ಲೇ ಕುದಿಸ್ಬೇಕು ಅಲ್ಲಿ ತನಕ ಅದನ್ನು. ಈಗ ನಾವು ಇದಕ್ಕೆ ಹಾಲನ್ನು ಸೇರಿಸೋಣ. ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು. ಕೆನೆ ಸಮೇತ ಹಾಲನ್ನು ಹಾಕಿದ್ದೀನಿ. ಹಾಲಲ್ಲಿ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಅದು ಕುದಿಬೇಕು. ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಆಮೇಲೆ ಲಾಸ್ಟಲ್ಲಿ ಅದು. ಸೊ ಹಾಲು ಮತ್ತು ನೀರು ಎರಡರಲ್ಲೂ ಚೆನ್ನಾಗಿ ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಆ ಸಬ್ಬಕ್ಕಿ ಕಾಳುಗಳೆಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಕೆಲವು ಸಕ್ಕರೆಯನ್ನು ಯೂಸ್ ಮಾಡ್ತಾರೆ ಇದಕ್ಕೆ. ನಾನಿಲ್ಲಿ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ, ಬೆಲ್ಲನೇ ಯೂಸ್ ಮಾಡ್ತಾ ಇದ್ದೀನಿ ಈ ಪಾಯಸಕ್ಕೆ. ಈಗ ನೋಡಿ, ಈ ಟೈಮಲ್ಲಿ ನಾವು 1 ಕಪ್ ಬೆಲ್ಲ ಸೇರಿಸ್ತಾ ಇದ್ದೀನಿ. 1-1.5 ಕಪ್ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಬೇಕು ಬೆಲ್ಲ. ಬೆಲ್ಲ ಸೇರಿಸಿ ಮತ್ತೆ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಕ್ರೀಮಿಯಾಗಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿದೆ. ಇವಾಗ ಅದೇ ಹುರಿದಿಟ್ಕೊಂಡಿದ್ವಲ್ಲ ಮೊದಲಿಗೆ, ಅದೇ ಗೋಡಂಬಿ, ದ್ರಾಕ್ಷಿಯನ್ನು ಸೇರಿಸೋದು. ಕೆಲವರು ಬಾದಾಮಿ ಹಾಕ್ತಾರೆ, ಬಾದಾಮಿ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಆಹಾ, ಘಮ ತುಂಬ ಚೆನ್ನಾಗಿ ನೋಡಿ ಪಾಯಸ ರೆಡಿ ಆಯಿತು ನಮ್ಮದು. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟೇ, ಸಬ್ಬಕ್ಕಿ ಪಾಯಸ ರೆಡಿ ಆಯಿತು. ನೋಡಿ, ಈಗ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಬೌಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಳುಗಳೆಲ್ಲ, ಸಬ್ಬಕ್ಕಿ ಕಾಳುಗಳು ಎಷ್ಟು ಟ್ರಾನ್ಸ್ಪರೆಂಟಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.